ಸಿಎಂ ಹಿಜಾಬ್ ಹೇಳಿಕೆಗೆ ರಘುಪತಿ ಭಟ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅಜ್ಞಾನದಿಂದ ಮಾತನಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಮತ್ತೆ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಜಿ ಶಾಸಕ ರಘುಪತಿ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಹಿಜಾಬ್ ಬ್ಯಾನ್ ಮಾಡಿಲ್ಲ, ಶಾಲಾ ಕಾಲೇಜಿನಲ್ಲಿ ವಸ್ತ್ರ ಸಂಹಿತೆ ಜಾರಿ ಮಾಡಿದ್ದೇವೆ ಅಂತ ಹೇಳ್ತಾರೆ. ಶಾಲಾ ಕಾಲೇಜುಗಳಲ್ಲಿ ಇನ್ನು ಮುಂದೆ ಹಿಜಾಬ್ ಧರಿಸಬೇಕಾಗಿಲ್ಲ, ಆಹಾರ ಮತ್ತು ವಸ್ತ್ರ ಅವರವರ ಆಯ್ಕೆ ಅನ್ನುವಂಥ ಒಂದು ಹೇಳಿಕೆಯನ್ನು ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಈ ಒಟ್ಟು ಹಿಜಾಬ್ ವಿವಾದ ಆರಂಭ ಆಗಿದ್ದೆ ಉಡುಪಿ ಜಿಲ್ಲೆಯಿಂದ. ಆ ಸಂದರ್ಭದಲ್ಲಿ ಯಾವ ಕಾಲೇಜಿನಿಂದ ವಿವಾದ ಆರಂಭ ಆಯಿತು, ಅಲ್ಲಿನ ಆಡಳಿತ ಮಂಡಳಿಯ ಮುಖ್ಯಸ್ಥರಾಗಿದ್ದವರು ಮಾಜಿ ಶಾಸಕರು ರಘುಪತಿ ಭಟ್ ಅವರು. ಈ ಬಗ್ಗೆ ಸಾಕಷ್ಟು ಹೋರಾಟವನ್ನು ಕೊಟ್ಟವರು ನೀವು. ಈಗ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಕೇಳ್ತೀರಿ, ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಅಂತ ಈ ಬಗ್ಗೆ? ನೋಡಿ, ಇದು ನಾನು ಸಿದ್ದರಾಮಯ್ಯನವರ ಒಂದು ಹೇಳಿಕೆ, ಅದು ಹಿಜಾಬನ್ನು ನಾವು ವಾಪಸ್ ತರ್ತೇವೆ ಅಂತ. ನಾವು ಆಗ ಬಿ ಜೆ ಪಿ ಸರ್ಕಾರ ಇರುವಾಗ ಮಾಡಿದಂಥದ್ದೇನು ಅಂದರೆ ವಸ್ತ್ರ ಸಂಹಿತೆಯನ್ನು ಜಾರಿಗೆ ತಂದದ್ದು. ಅದನ್ನು ಇವರು ಕ್ಲಾಸ್ ರೂಮ್ನಲ್ಲಿಯಾ ಅಥವಾ ಇವರು ಹೊರಗಿನಿಂದ ಸಾರ್ವಜನಿಕವಾಗಿ ಹೇಳಿದ್ದ ಯಾವುದು ಅಂತ ಗೊತ್ತಿಲ್ಲ. ನಾನು ಸಿದ್ದರಾಮಯ್ಯನವರಿಗೆ ಒಬ್ಬ ಮಾಜಿ ಶಾಸಕನಾಗಿ ಅವರ ಹತ್ರ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಈ ಹೇಳಿಕೆಯನ್ನು ವಾಪಸ್ ತಗೊಳ್ಳಿ. ಇದು ಯಾಕಂದರೆ ಇನ್ನೊಂದು ಸಂಘರ್ಷಕ್ಕೆ ಎಳೆಯಾಗುವಂಥ ಒಂದು ಹೇಳಿಕೆ ಇದು. ನಾಳೆ ಇವರು ಈ ಹೇಳಿಕೆಯನ್ನು ಜಾರಿಗೆ ತಂದರೆ, ನಮ್ಮ ರಾಜ್ಯ ಸರ್ಕಾರ ಅದನ್ನು ಜಾರಿಗೆ ತಂದರೆ ಖಂಡಿತವಾಗಿ ಒಂದು ಸಂಘರ್ಷ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ಈಗ 1-2 ವರ್ಷದಿಂದ ಯಾವುದೇ ಒಂದು ವಾದ ವಿವಾದಗಳು ನಡೆದು, ಕೋರ್ಟಲ್ಲಿ ಚರ್ಚೆಗಳು ನಡೆದು, ಹೈಕೋರ್ಟಲ್ಲಿ ಚರ್ಚೆಗಳು ನಡೆದು, ಸುಪ್ರೀಂ ಕೋರ್ಟಲ್ಲಿ ಚರ್ಚೆ ನಡೆದು ಒಂದು ತಿಳಿಯಾಗಿದೆ. ಈಗ ಅದನ್ನು ವಾಪಸ್ ಮಾಡಿದೆ, ಮತ್ತೆ ಪುನಃ ಸಂಘರ್ಷ ಪ್ರಾರಂಭ ಆಗ್ತದೆ. ಏನೀಗ ಹೆಣ್ಣು ಮಕ್ಕಳು ಈಗ ವಿದ್ಯಾಭ್ಯಾಸ ಮಾಡ್ತಾ ಇಲ್ವಾ? ಎಲ್ಲ ಕಾಲೇಜುಗಳಲ್ಲಿ ಕ್ಲಾಸ್ ರೂಮಲ್ಲಿ ಹಿಜಾಬ್ ತೆಕ್ಕೊಂಡು ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ವಿವಾದವನ್ನು ಸೃಷ್ಟಿ ಮಾಡುವಂಥ ನನ್ನ ಪ್ರಕಾರ ಅಗತ್ಯ ಇಲ್ಲ. ಅದನ್ನು ಸಂಘರ್ಷ ಇದೊಂಥರ ಎಲ್ಲಿ ರಾಜಕೀಯ ಪ್ರೇರಿತ ಹೇಳಿಕೆ ಅಂತ ಅನಿಸ್ತದೆ ಅಂತ. ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆಯನ್ನು ತೆಗೆದುಕೊಂಡ್ರೆ ಒಂದು ಕ್ರೋಢೀಕರಣ ಆಗಿ ಮುಸ್ಲಿಂ ಮತಗಳು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಿದೆ ಅನ್ನುವಂಥದ್ದು. ಆಮೇಲೆ ಟಿಪ್ಪು ಜಯಂತಿ ಇನ್ನೊಂದು ಮತ್ತೊಂದು ಯಾವುದೂ ಮಾಡಿಲ್ಲ ಅನ್ನುವಂಥದ್ದು ಅಲ್ಪಸಂಖ್ಯಾತರ ಒಂದು ಆಕ್ರೋಶಕ್ಕೂ ಕಾರಣ ಆಗ್ತಾ ಇತ್ತು. ಅದಕ್ಕೋಸ್ಕರ ರಾಜಕೀಯ ಕಾರಣಗಳಿಗೆ ಈ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತಾ, ಮತ್ತು ಇದು ಸಾಧ್ಯ ಇದೆಯಾ ಮಾಡಲಿಕ್ಕೆ ಅಂತ? ಅಲ್ಲ, ಅವರ ಹೇಳಿಕೆ 100ಕ್ಕೆ 100 ಇದು ರಾಜಕೀಯ ಪ್ರೇರಿತ ಮತ್ತು ನಾಳೆ ಚುನಾವಣೆಗೋಸ್ಕರ ಮುಸ್ಲಿಂ ಮತವನ್ನು ಕ್ರೋಢೀಕರಿಸಲಿಕ್ಕೆ ಮಾಡ್ತಾ ಇರುವಂಥದ್ದು. ಆದರೆ ನನಗನ್ನಿಸುವಂಥದ್ದು, ಮುಸ್ಲಿಮರು ಅಷ್ಟು ಮೂರ್ಖರಲ್ಲ. ಅವರು ಎಲ್ಲವನ್ನು ನೋಡ್ಕೊಂಡು ಬಂದಿದ್ದಾರೆ 2-3 ವರ್ಷದಿಂದ ಹಿಜಾಬ್ನ ವಿಷಯಕ್ಕೆ ತೆಗೆದುಕೊಂಡ್ರೆ. ಸೊ ಹಾಗಾಗಿ ಅವರ ಈ ಹೇಳಿಕೆಗಳಿಂದ, ಅವರ ಈ ನಿಲುವುಗಳಿಂದ ಮುಸ್ಲಿಂ ಮತಗಳು ಅವರಿಗೆ ಕ್ರೋಢೀಕರಿಸ್ತದೆ ಅಂತ ಹೇಳುವಂಥ ಭಾವನೆ ಅವರಿಗೆ ಇರುವಂಥದ್ದು ಅವಶ್ಯಕತೆ ಇಲ್ಲ. ಆದರೆ ಅವರಂತೂ 100ಕ್ಕೆ 100 ಈ ಮತ ಬ್ಯಾಂಕಿಗೋಸ್ಕರವೇ ಇದನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇದು ಒಂದು ಚುನಾವಣೆಗೋಸ್ಕರ ಮಾಡಿದಂಥ ಹೇಳಿಕೆ ಅಂತ ನನಗನ್ನಿಸ್ತದೆ. ಸಾಕಷ್ಟು ಮುಸ್ಲಿಂ ರಾಷ್ಟ್ರಗಳು ಇವತ್ತು ಉದಾರೀಕರಣವನ್ನು ಮಾಡ್ತಾ ಇದ್ದಾರೆ. ಎಲ್ಲ ನೀವು ಅರಬ್ ರಾಷ್ಟ್ರಗಳಿಂದ ಎಲ್ಲ ತಗೊಂಡು ನಾವು ಇದೊಂದು ಜಾತ್ಯತೀತ ರಾಷ್ಟ್ರ ಅಂತ ಕರ್ಕೊಳ್ಳುವಂಥವ್ರು, ಇವರು ಜಾತ್ಯತೀತವಾದಿಗಳು ಅಂತ ಕರ್ಕೊಳ್ಳುವಂಥವ್ರು. ನಮ್ಮ ಸರ್ಕಾರ ಮಾಡಿದಂಥದ್ದು ಕ್ಲಾಸ್ ರೂಮ್ನ ಒಳಗೆ ವಸ್ತ್ರ ಸಂಹಿತೆ ಬೇಕು ಅಂತ ಹೇಳುವಂಥದ್ದು. ಮಾಜಿ ಶಾಸಕ ರಘುಪತಿ ಭಟ್ ಅವರ ಮಾತು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.